Namaste. Subject Engineering Mathematics for first semester BE. Name of the book author Dr. KSC Sir. Module 3 Integral Calculus. Worked problems. Direct evaluation of double and triple integrals. Problem number 11. Evaluate integral of 0 to log 2, integral of 0 to x, integral of 0 to x plus log y, e power of x plus y plus z, dz, dy, dx. Problem number 11. Evaluate integral of 0 to log 2, integral of 0 to x, integral of 0 to x plus log y. Okay. E power of e is exponential to the power of x plus y plus z, dz, dy, dx. Solution for this problem. I equal to integral of, so this is for z limit. ಹೇಗೆ ಅಂದರೆ ಆಲ್ರೆಡಿ ಇಲ್ಲಿ ಎಕ್ಸ್ ಮತ್ತು ವೈ ವೇರಿಯೇಬಲ್ ಇದೆ, ಎಕ್ಸ್ ವೈ ವೇರಿಯೇಬಲ್ ಇದೆ, ಝೆಡ್ ವೇರಿಯೇಬಲ್ ಈಸ್ ನಾಟ್ ದೇರ್. ಸೊ ಅದಕ್ಕೋಸ್ಕರ ಈ ಇಂಟಗ್ರಲ್ ಲಿಮಿಟ್ ಈಸ್ ಫಾರ್ ಝೆಡ್, ಝೆಡ್ ಈಸ್ ಓವರ್ ಅಲ್ವಾ. ನೆಕ್ಸ್ಟ್ ವೈ ಮತ್ತು ಎಕ್ಸ್ ತೊಗೋಬೇಕು. ಇಲ್ಲಿ ಎಕ್ಸ್ ಹಾಕ್ಲಿಕ್ಕಾಗಲ್ಲ ಬಿಕಾಸ್ ಲಿಮಿಟ್ ಆಲ್ರೆಡಿ ಎಕ್ಸ್ ಅಂತ ಇದೆ, ಅದಕ್ಕೆ ವೈ ಲಿಮಿಟ್, ದಿಸ್ ಇಂಟಗ್ರಲ್ ಲಿಮಿಟ್ ಈಸ್ ಫಾರ್ ವೈ. ಸೊ ವೈ ಆ್ಯಂಡ್ ಝೆಡ್ ಈಸ್ ಓವರ್, ರಿಮೈನಿಂಗ್ ಈಸ್ ಎಕ್ಸ್. Okay, this is for x limit, this is for y limit, this is for z limit. So integral of x equal to 0 to log 2, integral of y equal to 0 to x, integral of z equal to 0 to x plus log y, e power of x plus y ಇಂಟು ಇ ಪವರ್ ಆಫ್ ಝೆಡ್, ಇದನ್ನು ಸ್ಪ್ಲಿಟ್ ಮಾಡಿರೋದು. ಸೊ ಡಿ ಝೆಡ್ ಡಿ ವೈ ಡಿ ಎಕ್ಸ್. ಯಾಕಂದರೆ ಇಂಟಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋದ್ರಿಂದ ಇ ಪವರ್ ಆಫ್ ಝೆಡ್ ಈಸ್ ಎನಫ್, ಇದು ಸುಮ್ಮನೆ ಬೇಡ ಆಯಿತಾ, ಅದು ಆ ಕಡೆ ಇಟ್ಕೊಂಡಿರೋಣ. ಸೊ ದೆನ್ ಐ ಈಕ್ವಲ್ ಟು ಇಂಟಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 ಟು ಲಾಗ್ 2, ಇಂಟಗ್ರಲ್ ಆಫ್ y equal to 0 to x, e power of x plus y, integral of z equal to 0 to x plus log y, e power of z with respect to z is e power of z only. Adre integration of e power of z dz is e power of z. Then limit is z equal to 0 to x plus log y. Next dy dx, dy dx. Next equal to integral of x equal to 0 to log 2, integral of y equal to 0 to x, e power of x plus y. So substitute the z limit, upper and lower limit. So e power of upper limit is x plus log y minus lower limit, e power of lower limit is 0. So e power of 0 is 1. Any value to the power of 0 is 1. Okay, dy dx. So consider this one as 1 anta consider ಮಾಡ್ಕೊಳ್ಳೋಣ. Equal to integral of x equal to 0 to log 2, integral of y equal to 0 to x. So multiply these two, ಏನಾಗುತ್ತದಂದರೆ e power of x plus y
ಇಂಟು ಇ ಪವರ್ ಆಫ್ ಎಕ್ಸ್ ಪ್ಲಸ್ ಲಾಗ್ ವೈ ಆಗುತ್ತೆ. ಓಕೆ, ಮೈನಸ್ ಇದು ಆಲ್ರೆಡಿ 1 ಅಂತ ಇದೆ. ಇ ಪವರ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು 1 ಈಸ್ ಇ ಪವರ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಇಲ್ಲಿ ಬೇಸ್ ಕಾಮನ್ ತೊಗೋತೇನೆ ಇ ಅಂತ, ಟು ದ ಪವರಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಬರೀತೇನೆ, ಮೈನಸ್ ಇ ಪವರ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ದೆನ್ ಇ ಪವರ್ ಆಫ್ ಎಕ್ಸ್ 2x, ನೆಕ್ಸ್ಟು ಇ ಪವರ್ ಆಫ್ ವೈ, ನೆಕ್ಸ್ಟು ಇ ಪವರ್ ಆಫ್ ಲಾಗ್ ವೈ. ಗೊತ್ತಾಯ್ತಲ್ಲ, ಈ ಥರ ಸ್ಪ್ಲಿಟ್ ಮಾಡೋದು. ಮೈನಸ್ ಇದನ್ನು ಕೂಡ ಇ ಪವರ್ ಆಫ್ ಎಕ್ಸ್ ಇಂಟು ಇ ಪವರ್ ಆಫ್ ವೈ. ಸೊ ಇ ಪವರ್ ಆಫ್ ಲಾಗ್ ವೈಗೆ ಅಸಂಪ್ಷನ್ ಮಾಡ್ಕೊಳ್ಳೋಣ, ಏನಂದರೆ ಎಕ್ಸ್ ಈಕ್ವಲ್ ಟು ಇ ಪವರ್ ಆಫ್ ಲಾಗ್ ವೈ ಅಂತ. ಓಕೆ, ಎಕ್ಸ್ ಈಕ್ವಲ್ ಟು ಇ ಪವರ್ ಆಫ್ ಲಾಗ್ ವೈ. ದೆನ್ ಟೇಕಿಂಗ್ ಲಾಗರಿದಮಿಕ್ ಆನ್ ಬೋತ್ ದಿ ಸೈಡ್. ಸೊ ಲಾಗ್ ಅಪ್ಲೈ ಮಾಡಬೇಕು ಬೋತ್ ದಿ ಸೈಡ್. ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ಇ ಪವರ್ ಆಫ್ ಲಾಗ್ ವೈ. So then log x equal to, so log y log e. So we know the logarithmic of a to the power of m ಅಂದರೆ m log a ಅಂತ. ಸೊ ಹಾಗೆಯೇ ಸೊ ಇಲ್ಲಿ ಲಾಗ್ ವೈ ಇದೆಯಲ್ಲ, ಲಾಗ್ ಆಫ್ ಇ ಪವರ್ ಆಫ್ ಲಾಗ್ ವೈ ಅಂದರೆ ಲಾಗ್ ವೈನ ಇಲ್ಲಿ ಬರೆದು ಲಾಗ್ ಎನ ಇಲ್ಲಿ ತೊಗೋಬೇಕು. ದೆನ್ ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ವೈ. ಸೊ ಸಿಂಪ್ಲಿ ಲಾಗ್ ಅಂತ ಹೇಳಿದ್ರೆ ಬೇಸ್ ಇ ಇದೆ ಅಂತ, ನ್ಯಾಚುರಲ್ ಲಾಗರಿದಮಿಕ್ ಇದು, ಏಕೆಂದರೆ ಬೇಸ್ ಇ ಇದೆ. ಸೊ ಬೇಸ್ ಇ ಇಲ್ಲಿ ಇ ಮತ್ತು ಬೇಸ್ ಇ ಏನಾಗುತ್ತೆ 1 ಆಗುತ್ತೆ. ಸೊ ಅಲ್ಲಿಗೆ ಲಾಗ್ ಇ ಈಸ್ 1. ಓಕೆ, ದೆನ್ ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ವೈ. ದೆನ್ ಲಾಗ್ ಕ್ಯಾನ್ಸಲು, ಎಕ್ಸ್ ಈಕ್ವಲ್ ಟು ವೈ. ಸೊ ಎಕ್ಸ್ ಅಂದರೆ ಏನು, ಇ ಪವರ್ ಆಫ್ ಲಾಗ್ ವೈ. ಇ ಪವರ್ ಆಫ್ ಲಾಗ್ ವೈ ಈಕ್ವಲ್ ಟು ವೈ. ಸೊ ಅಲ್ಲಿಗೆ ಇಲ್ಲಿ ಇ ಪವರ್ ಆಫ್ ಲಾಗ್ ವೈ ಇದೆಯಲ್ಲ, ಅದಕ್ಕೆ ವೈ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಇ ಪವರ್ ಆಫ್ 2x ಇಂಟು ಇ ಪವರ್ ಆಫ್ ವೈ ಇಂಟು ಇ ಪವರ್ ಆಫ್ ಲಾಗ್ ವೈ ಈಸ್ ವೈ ಮೈನಸ್ ಇ ಪವರ್ ಆಫ್ ಎಕ್ಸ್ ಇಂಟು ಇ ಪವರ್ ಆಫ್ ವೈ. ಓಕೆ, ದೆನ್ ಇಲ್ಲಿ ವೈ ಲಿಮಿಟ್ ಹಾಕಬೇಕು. ಓಕೆ, ಸಾರಿ ಡಿ ವೈ ಡಿ ಎಕ್ಸ್, ವೈ ಲಿಮಿಟ್ ಹಾಕೋಂಗಿಲ್ಲ, ಇಂಟಗ್ರೇಷನ್ ಮಾಡಿಲ್ಲ ಇನ್ನು ವೈ ಇದು. ಸೊ ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 ಟು ಲಾಗ್ 2. ನೆಕ್ಸ್ಟ್ ಇಂಟೆಗ್ರಲ್ ಆಫ್ y ಈಕ್ವಲ್ ಟು 0 ಟು ಎಕ್ಸ್ ಇ ಪವರ್ ಆಫ್ 2x ಇ ಪವರ್ ಆಫ್ y ಮೈನಸ್ ಇ ಪವರ್ ಆಫ್ ಎಕ್ಸ್ ಇ ಪವರ್ ಆಫ್ y ವಿತ್ ರೆಸ್ಪೆಕ್ಟ್ ಟು y. ಸೊ ಫಸ್ಟ್ ಟರ್ಮಿಗೆ ಬರೋಣ. ಇಲ್ಲಿಗೆ ಇ ಪವರ್ ಆಫ್ 2x ಟೇಕ್ ಇಟ್ ಔಟ್ ಸೈಡ್, ಬಿಕಾಸ್ ನಾವು ವೈಗೆ ಮಾತ್ರ ಇಂಟಗ್ರೇಷನ್ ಮಾಡಬೇಕು. ಸೊ ಇಂಟೆಗ್ರಲ್ ಆಫ್ y ಈಕ್ವಲ್ ಟು 0 ಟು ಎಕ್ಸ್. ಸೊ ಇಲ್ಲಿ ರೀಅರೇಂಜ್ ಮಾಡ್ಕೊಳ್ಳೋಣ, ಫಸ್ಟ್ ಫಂಕ್ಷನ್ ಇದು, ಸೆಕೆಂಡ್ ಫಂಕ್ಷನ್ ಇದು ಅಂತ. ಏಕೆಂದರೆ ಇಂಟಗ್ರೇಟಿಂಗ್ ಬೈ ಪಾರ್ಟ್ಸಲ್ಲಿ ನಾವು ಹೀಗೆ ಡೈರೆಕ್ಟಾಗಿ ತೊಗೊಂಬಿಟ್ರೆ ಸೊ ಇದು ಕಾನ್ಸ್ಟೆಂಟೇ ಬರೋದಿಲ್ಲ. ಓಕೆ, ಅದರ ರೂಲ್ಸ್ ಪ್ರಕಾರ. ಸೊ ಅಲ್ಲಿಗೆ ಫಸ್ಟ್ ಫಂಕ್ಷನ್ ವೈ ಎ, ಸೆಕೆಂಡ್ ಫಂಕ್ಷನ್ ಈಸ್ ಇ ಪವರ್ ಆಫ್ ವೈ ಎ ಮತ್ತು ಡಿ ವೈ. ಓಕೆ, ಮೈನಸ್ ಇಲ್ಲಿ ಇ ಪವರ್ ಆಫ್ ಎಕ್ಸ್ ಟೇಕ್ ಇಟ್ ಔಟ್ ಸೈಡ್, ವೈ ಈಕ್ವಲ್ ಟು 0 ಟು ಎಕ್ಸ್ ಇ ಪವರ್ ಆಫ್ ವೈ ಎ dy dx. next equal to integral of x equal to 0 to log 2 e power of 2x. so integrating by parts ಏನು ಹೇಳುತ್ತೆ, ಬರ್ನಾಲ್ generalized rule, first function into integral of second function is e power of y minus differentiation of first function ಇದಕ್ಕೆ differentiate ಮಾಡಿದರೆ 1 into integral of this one is e power of y again plus differentiation of 1 is 0. stop it here.
So limit is y equal to 0 to x minus e power of x. Integral of y equal to 0 to x e power of y dy is e power of y. Then y equal to 0 to x dx, and here also. Okay, next equal to integral of x equal to 0 to log 2 e power of 2x. So substitute the y limit, upper and lower limit. So x into e power of x into e power of x, lower limit is 0, okay, minus e power of x upper limit ಇದಕ್ಕೆ. ನೆಕ್ಸ್ಟ್ ಮೈನಸ್ e power of 0 is 1. ನೆಕ್ಸ್ಟ್ ಇಲ್ಲಿಗೆ ಬರೋಣ, ಮೈನಸ್ e power of x. ಸೊ ಅಪ್ಪರ್ ಲಿಮಿಟ್ e power of y is upper limit is x minus e power of lower limit is 0. e power of 0 is 1. ಓಕೆ, 1 ಅಂತ ಡೈರೆಕ್ಟಾಗಿ ಬರೆಯೋಣ. ನೆಕ್ಸ್ಟ್ dx, ಕ್ಲೋಸ್ ದಿ ಫ್ಲವರ್ ಬ್ರ್ಯಾಕೆಟ್, dx. ಓಕೆ, ನೆಕ್ಸ್ಟ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 ಟು ಲಾಗ್ 2. ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಸೊ ಇ ಪವರ್ ಆಫ್ 2x ಎಕ್ಸ್ ಇಂಟು ಇ ಪವರ್ ಆಫ್ 2x ಎಕ್ಸ್ ಅಂತ ಹೇಳಿದ್ರೆ 3x. ಓಕೆ, ಮೈನಸ್ ಇ ಪವರ್ ಆಫ್ ಎಕ್ಸ್ ಇದೆ ಇಲ್ಲಿ. ಇ ಪವರ್ ಆಫ್ 2x ಇ ಪವರ್ ಆಫ್ ಎಕ್ಸ್ ಈಸ್ ಮೈನಸ್ ಇ ಪವರ್ ಆಫ್ 3x, ಮೈನಸ್ ಮೈನಸ್ ಪ್ಲಸ್ ಇ ಪವರ್ ಆಫ್ 2x ಪ್ಲಸ್ ಇ ಪವರ್ ಆಫ್ 2x ಆಯ್ತಲ್ಲ. ನೆಕ್ಸ್ಟ್ e power of 2x. ಓಕೆ, ನೆಕ್ಸ್ಟ್ ಮೈನಸ್ e power of x ಇಂಟು ಎಕ್ಸ್ ಅಂತ ಹೇಳಿದ್ರೆ e power of 2x, ಮೈನಸ್ ಮೈನಸ್ ಪ್ಲಸ್ e power of x dx. ಸೊ ಇಲ್ಲಿ ಪ್ಲಸ್ e power of 2x minus e power of 2x get cancel, equal to next integral of x equal to 0 to log 2 x e power of 3x. Integral of x equal to 0 to log 2 x e power of 3x minus e power of 3x plus e power of x dx. ಸೊ ಇದಕ್ಕೆ ಫಸ್ಟ್ ಇಂಟಗ್ರೇಟಿಂಗ್ ಬೈ ಪಾರ್ಟ್ಸ್ ಹಾಕಬೇಕು. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಇ ಪವರ್ ಆಫ್ 3xಗೆ ಇಂಟಗ್ರೇಷನ್ ಮಾಡಿದರೆ ಇ ಪವರ್ ಆಫ್ 3x ಡಿವೈಡೆಡ್ ಬೈ 3 ಪ್ಲಸ್ ಅಲ್ಲ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಒನ್ನು ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಇಂಟು 1/3 ಇಂಟಗ್ರಲ್ ಆಫ್ ಇ ಪವರ್ ಆಫ್ 3x ಇಸ್ ಇ ಪವರ್ ಆಫ್ 3x ಡಿವೈಡೆಡ್ ಬೈ 3. x equal to 0 to log 2 minus integral of x equal to 0 to, so integral of x equal to 0 to log 2 e power of 3x dx is e power of 3x divided by 3. Then limit is x equal to 0 to log 2. Okay, next plus integral of x equal to 0 to log 2 e power of x dx is e power of x. So limit is x equal to 0 to log 2. Next, so substitute the upper and lower limit for x here. Okay, so x is log 2 divided by 3 e power of 3 log 2. So then lower limit is 0. Okay, minus 0 ಅಂತ ಹಾಕ್ಬಿಡಿ. ನೆಕ್ಸ್ಟು ಮೈನಸ್ 1 ಡಿವೈಡೆಡ್ ಬೈ 3 3s are 9. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ಇದಕ್ಕೆ 3 ಇಂಟು ಎಕ್ಸ್ ಇಸ್ ಲಾಗ್ 2 ಮೈನಸ್, ಸೊ ಎಕ್ಸಿಗೆ 0, 3 ಇಂಟು 0 ಇಸ್ 0, ಇ ಪವರ್ ಆಫ್ 0 ಈಸ್ 1. ನೆಕ್ಸ್ಟ್ minus 1/3, take it outside,
upper limit to e power of 3 log 2 minus e power of 3 into 0, so that is e power of 0. E power of 0 is 1 plus e power of x is log 2 minus e power of 0 is 1. Next, that is equal to log 2 divided by 3. Next, here e power of log 2 cube. Okay, 2 cube. Next, ಇಲ್ಲಿ minus 1 by 9 e power of log 2 cube minus minus plus 1 by 9 minus 1 by 3 e power of log 2 cube. Okay, 2 cube minus minus plus 1 by 3 plus e power of log 2 plus minus minus 1. Okay, next equal to log 2 divided by 3 e power of log 2 cube is 2 cube only, 2 cube minus 1 by 9 e power of log 2 cube is 2 cube plus 1 by 9 minus 1 by 3 e power of log 2 cube is 2 cube plus 1 by 3 e power of log 2 is 2 minus 1. Okay, ಸೊ ಲಾಗ್ 2 ಕ್ಯೂಬ್ ಅಂತ ಇದೆಯಲ್ಲ, ಇದು ಈ 2 ಕ್ಯೂಬ್ನ ಈ ಕಡೆ ತೊಗೊಂಬಿಡೋಣ. 8 ಲಾಗ್ 2 ಡಿವೈಡೆಡ್ ಬೈ 3 ಮೈನಸ್ 2 ಕ್ಯೂಬ್ ಈಸ್ 8, 8 by 9, ಇದನ್ನು ಹೊರಗಡೆ ತೊಗೊಂಬಿಡೋಣ, ಮೈನಸ್ 1 by 9. ಸೊ ಹಿಯರ್ 2 ಕ್ಯೂಬ್ ಅಂದರೆ 8, 8 by 3 ಮೈನಸ್ ಇದೆ ಅಲ್ಲ, ಇದು ಪ್ಲಸ್, ಮೈನಸ್ಸು ಪ್ಲಸ್ಸು ಮೈನಸ್ ಆಗುತ್ತೆ, 8 by 3. ನೆಕ್ಸ್ಟ್ ಪ್ಲಸ್ ಇರೋದು ಮೈನಸ್ ಹಾಕಿದ್ರೆ ಮೈನಸ್ಸು ಮೈನಸ್ಸು ಪ್ಲಸ್ 1 by 3. ನೆಕ್ಸ್ಟ್ ಮೈನಸ್ಸು 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 ಪ್ಲಸ್ 2. ನೆಕ್ಸ್ಟ್ ಪ್ಲಸ್ ಹಾಕಿದರೆ ಮೈನಸ್ಸು ಪ್ಲಸ್ಸು ಮೈನಸ್ಸು 1. ನೆಕ್ಸ್ಟ್ ಈಕ್ವಲ್ ಟು 8 log 2 divided by 3 minus 9 is the LCM, 8 minus 1 plus 8 3s are 24 minus 3 minus 2 9s 18 plus 9 whole divided by 9. ಸೊ ಈಕ್ವಲ್ ಟು ಇದನ್ನು ಲಾಗ್ 2 power of 8 ಅಂತ ಬರಿಬೋದು. ಲಾಗ್ 2 power of 8 ಡಿವೈಡೆಡ್ ಬೈ 3 ಮೈನಸ್ ಇಲ್ಲಿ 24, 8 ಪಾಸಿಟಿವ್ ನಂಬರ್ ತೊಗೊಳ್ಳೋಣ, 9. ಸೊ 24 plus 8 is 32, 32 plus 9 is 41. ಓಕೆ, ನೆಕ್ಸ್ಟ್ ನೆಗೆಟಿವ್ minus 18 minus 19, next 19 20 21 22 minus 22. So 9 1, 19 by 9, 19 by 9. Next, so 2 power of 8, 2 power of 5 is 32, 2 power of 6 is 64, 2 power of 7 is 128, 2 power of 8 is 256. Okay, so thus I equal to log 2 power of 8 ಅಂದರೆ 256, 256 divided by 3 minus 19 divided by 9. Okay, this is the answer.
once again I will explain. Evaluate this ಅಂದರೆ integral of 0 to log 2, integral of 0 to x, integral of 0 to x plus log y, e power of x plus y plus z, dz dy dx ಅಂತ ಇದೆ. ಲಿಮಿಟ್ ಯಾವ್ಯಾವುದಕ್ಕೆ ಅಂತ ಮೆನ್ಷನ್ ಮಾಡಿಲ್ಲ ಆಯಿತಾ. ನಾವು ಇವಾಗ ಏನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಗೊತ್ತಾಯ್ತಲ್ಲ, ಒಮ್ಮೆ ನೋಡಬೇಕು. ಸೊ ಹಿಯರ್ ಎಕ್ಸ್ ವೈ ವೇರಿಯೇಬಲ್ ಇಸ್ ದೇರ್ ಬಟ್ ಝೆಡ್ ವೇರಿಯೇಬಲ್ ಇಸ್ ನಾಟ್ ದೇರ್. ಸೊ ಅಸಂಪ್ಷನ್ ಮಾಡಿಕೊಂಡು ಝೆಡ್ ಲಿಮಿಟ್ ಅಂತ ಕನ್ಸಿಡರ್ ಮಾಡಬೇಕಿದನ್ನು. ನೆಕ್ಸ್ಟ್ ಝೆಡ್ ಈಸ್ ಓವರು, ನೆಕ್ಸ್ಟ್ ರಿಮೈನಿಂಗ್ ವೈ ಆ್ಯಂಡ್ ಎಕ್ಸ್. ಇಲ್ಲಿ ಬನ್ನಿ, ಸೊ ಎಕ್ಸ್ ಇದೆ, ಎಕ್ಸ್ ಲಿಮಿಟೇ ಹಾಕೋಕ್ಕಾಗಲ್ಲ. ಸೊ ಟೇಕ್ ವೈ ಲಿಮಿಟ್, y equal to 0 to x. ಸೊ y is over, z is over. ನೆಕ್ಸ್ಟ್ ಲಾಸ್ಟ್ ಒನ್, ಇದು ಎಕ್ಸ್ ಲೆಫ್ಟ್ ಆಗಿದೆಯಲ್ಲ ಅದನ್ನು ಇದಕ್ಕೆ ಮೆನ್ಷನ್ ಮಾಡಬೇಕು. ಸೊ ಇಂಟಗ್ರಲ್ ಲಿಮಿಟ್ ಫಾರ್ ಎಕ್ಸ್ ಅಂತ. ನೆಕ್ಸ್ಟ್ ಇದನ್ನು ಸ್ಪ್ಲಿಟ್ ಮಾಡಿಕೊಡೋದು ಹೀಗೆ. ಟೇಕ್ ದಿ ಇಂಟಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಇದು ಬರುತ್ತೆ, ಇ ಪವರ್ ಆಫ್ ಝೆಡ್ ಈಸ್ ಇ ಪವರ್ ಆಫ್ ಝೆಡ್. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದಿ ಝೆಡ್ ಲಿಮಿಟ್ ಫಾರ್ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ದಿಸ್ ಈಸ್ ಫಾರ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟು, ಇ ಪವರ್ ಆಫ್ 0 ಈಸ್ 1 ಡಿ ವೈ ಡಿ ಎಕ್ಸ್. ನೆಕ್ಸ್ಟ್ ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದರೆ, ಇಲ್ಲಿ ಮಾಡಿದ್ದಾನೆ, ಸಿಂಪ್ಲಿಫೈ ಮಾಡಿದರೆ ಹೀಗೆ ಬರುತ್ತೆ. ಇ ಪವರ್ ಆಫ್ ಲಾಗ್ ವೈ ಅಂದರೆ ವೈ, ಗೊತ್ತಾಯ್ತಲ್ಲ, ಹೇಗೆ ಅಂದರೆ ಹೀಗೆ. ಸೊ ನೆಕ್ಸ್ಟ್ ಇವಾಗ ವೈ ಇಂಟಗ್ರಲ್ ವಿತ್ ರೆಸ್ಪೆಕ್ಟ್ ಟು ವೈ ಇರೋದ್ರಿಂದ ವೈ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ ಇದು ಪ್ರಾಡಕ್ಟ್ ಬಂದಿದೆ, 2 ಫಂಕ್ಷನ್ಸ್ ಇದೆ. 2 ಫಂಕ್ಷನನ್ನು ನಾವು ಇಂಟಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡಬೇಕು ಯಾವುದನ್ನು ಫಸ್ಟ್ ಫಂಕ್ಷನ್, ಯಾವುದನ್ನು ಸೆಕೆಂಡ್ ಫಂಕ್ಷನ್ ಆಗಿ ಕನ್ಸಿಡರ್ ಮಾಡಬೇಕಂತ. ಇದನ್ನು ಫಸ್ಟ್ ಫಂಕ್ಷನ್ ಆಗಿ ತೊಗೊಂಡು ಇದನ್ನು ಸೆಕೆಂಡ್ ಫಂಕ್ಷನ್ ಆಗಿ ತೊಗೊಂಡ್ರೆ ನಮಗೆ ಇಂಟಗ್ರೇಟಿಂಗ್ ಬೈ ಪಾರ್ಟ್ಸ್ ಬರ್ನೌಲ್ ಜನರಲೈಸ್ಡ್ ರೂಲ್ದು ಗೊತ್ತಿದೆ. ಏನಂದರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಸೆಕೆಂಡ್ ಫಂಕ್ಷನ್ ಇಂಟು ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಗೇನ್ ಸೆಕೆಂಡ್ ಫಂಕ್ಷನಿಗೆ ಇಂಟಗ್ರೇಷನ್ ಮಾಡಿದ್ವಲ್ಲ, ಇನ್ನೊಮ್ಮೆ ಇಂಟಗ್ರೇಷನ್ ಮಾಡಬೇಕು. ಹೀಗೆ ಮಾಡ್ತಾ ಹೋಗಬೇಕು ಅಪ್ ಟು ವೇರ್ ಅಂತ ಹೇಳಿದ್ರೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಿರ್ತೀವಲ್ಲ ಅದು ಕಾನ್ಸ್ಟೆಂಟ್ ಬರೋ ತನಕ ಮಾಡ್ತಾ ಹೋಗಬೇಕು. ಓಕೆ, ಸೊ ಹಾಗಾಗಿ ಈಗ ಇದೇ ಫಸ್ಟ್ ಫಂಕ್ಷನ್ ಇದು ಸೆಕೆಂಡ್ ಫಂಕ್ಷನ್ ಆಗಿ ತೊಗೊಂಡ್ರೆ ಸೊ ಸ್ಟಾಪ್ ಆಗೋದೇ ಇಲ್ಲ, ಕಾನ್ಸ್ಟೆಂಟ್ ಬರೋದೇ ಇಲ್ಲ. ಹಾಗಾಗಿ ನಾವು ಇದನ್ನು ಫಸ್ಟ್ ಫಂಕ್ಷನು ಇದನ್ನು ಸೆಕೆಂಡ್ ಫಂಕ್ಷನಾಗಿ ಕನ್ಸಿಡರ್ ಮಾಡೋಣ. ಓಕೆ, ಈಗ ಇಂಟಗ್ರೇಷನ್ ಏನಾಯಿತು, ಫಸ್ಟ್ ಪಾರ್ಟ್ ಈ ಪಾರ್ಟಿಗೆ ಇಲ್ಲಿ, ಈ ಪಾರ್ಟಿಗೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಂಟಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಫಸ್ಟ್ ಇದು ಬಂದಿದೆ, ನೆಕ್ಸ್ಟ್ ಇದು ಬಂದಿದೆ. ನೆಕ್ಸ್ಟ್ ಆಫ್ಟರ್ ಸಬ್ಸ್ಟಿಟ್ಯೂಟ್ ದಿ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್ ಫಾರ್ ಹಿಯರ್, ಸೊ ವಿಲ್ ಗೆಟ್ ದಿಸ್ ಒನ್. ನೆಕ್ಸ್ಟ್ ಆಫ್ಟರ್ ದಟ್ ಇಲ್ಲಿಗೆ ಮತ್ತೆ ವೈದು ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಹೀಗೆ ಬರುತ್ತೆ, ಇ ಪವರ್ ಆಫ್ 0 ಈಸ್ 1 ಇದು. ಓಕೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದರೆ ಹೀಗೆ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ, ಇದು ಪಾಸಿಟಿವ್ ಇದು ನೆಗೆಟಿವ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಂಟಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಅವಾಗ ಹೀಗೆ ಬರುತ್ತೆ. ಸೊ ಆಫ್ಟರ್ ಸಬ್ಸ್ಟಿಟ್ಯೂಟ್ ದಿ ಅಪ್ಪರ್ ಆ್ಯಂಡ್ ಲೋಯರ್ ಲಿಮಿಟ್ ಫಾರ್ ಎಕ್ಸಿಗೆ, ಸೊ ಹೀಗೆ ಬರುತ್ತೆ, ಗೊತ್ತಾಯ್ತಲ್ಲ. ಆಫ್ಟರ್ ಸಿಂಪ್ಲಿಫಿಕೇಷನ್ ವಿಲ್ ಗೆಟ್ ದಿಸ್ ಒನ್. ಓಕೆ, ಬುಕ್ ನೋಡೋಣ ಇವಾಗ. ಬುಕ್ಕಲ್ಲೂ ಅಷ್ಟೇ ಐ ಈಕ್ವಲ್ ಟು ಇದನ್ನು ಹಾಕೊಂಡಿದ್ದಾರೆ, ಇದು ಝೆಡ್ ಲಿಮಿಟ್, ದಿಸ್ ಇಸ್ ಫಾರ್ ವೈ ಲಿಮಿಟ್, ದಿಸ್ ಇಸ್ ಫಾರ್ ಎಕ್ಸ್ ಲಿಮಿಟ್. ಫಸ್ಟ್ ಇಂಟಗ್ರಲ್ ವಿತ್ ರೆಸ್ಪೆಕ್ಟ್ ಟು ಝೆಡ್, ಆಫ್ಟರ್ ದಟ್ ಸಬ್ಸ್ಟಿಟ್ಯೂಟ್ ದಿ ಲಿಮಿಟ್ಸ್ ಫಾರ್ ಝೆಡ್ಡಿಗೆ ಸಬ್ಸ್ಟಿಟ್ಯೂಟ್ ಮಾಡಿರೋದು, ಇ ಪವರ್ ಆಫ್ ಲಾಗ್ ವೈ ಅಂದರೆ ವೈ. ನೆಕ್ಸ್ಟ್ ಇಲ್ಲಿ ಇಂಟಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿರೋದು, ಬಟ್ ಇದಕ್ಕೆ ಫಸ್ಟ್ ಫಂಕ್ಷನ್ ರೀಅರೇಂಜ್ ಮಾಡ್ಕೊಂಡಿರೋದು, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಆಗಿ. ಸೊ ಅವಾಗ ಇದು ಬರುತ್ತೆ. ಇಂಟಗ್ರೇಟಿಂಗ್ ಬೈ ಪಾರ್ಟ್ಸ್ ಇದೆಯಲ್ಲ, ಇದು ಇಂಟಗ್ರೇಟಿಂಗ್ ಬೈ ಪಾರ್ಟ್ಸ್ ಇಷ್ಟುವೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದು ರಿಮೈನಿಂಗ್ ಹಾಗೆ ಇರುತ್ತೆ. ನೆಕ್ಸ್ಟ್ ವೈಗೆ ಲಿಮಿಟ್ಸ್ ಅಪ್ಲೈ ಮಾಡಬೇಕು, ಅವಾಗ ಇದು ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಆಫ್ಟರ್ ದಟ್ ಇಂಟಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಹೀಗೆ ಬರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದಿ ಎಕ್ಸ್ ಲಿಮಿಟ್ ಫಾರ್ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್, ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಿರೋದು. After simplification we'll get this one. So this is the final answer. Okay, thank you so much.